ಹೆಲೋ ವೀಕ್ಷಕರೇ, ಹೆಲೋ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ನನಗೆ ನಿಮ್ಮ ಪ್ರೀತಿ ತೋರಿಸ್ತಾ ಇರಿ. ನಿಮಗಾಗಿ ನ್ಯೂ ರೆಸಿಪೀಸ್ನ ತರ್ತಾ ಇರ್ತೀನಿ. ಗೈಸ್, ಇವತ್ತು ನಾನು ಏನು ರೆಸಿಪಿ ತಂದಿದ್ದೀನಿ ನಿಮಗೆಲ್ಲರಿಗೋಸ್ಕರ ಗೊತ್ತಾ? ಒಬ್ಬರು ಕೇಳಿದರು ನನಗೆ, ನಿಮ್ಮಲ್ಲಿ ಶೀಕ್ ತುಂಬ ಚೆನ್ನಾಗಿ ಮಾಡ್ತಾರೆ, ಹೇಗೆ ಮಾಡೋದಂತ ಹೇಳ್ಕೊಡಿ, ಅದನ್ನು ಚಿಕನ್ದು ಅಂತ. ಅದಕ್ಕಾಗಿ ನಾನು ಎಸ್ಪೆಷಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾನು ಚಿಕನ್ ಶೀಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬೇಗ ನಡೀರಿ, ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಅಂತ. ನಾನು ಒಂದು ಸ್ಮಾಲ್ ರಿಕ್ಯಾಪ್ ತೋರಿಸ್ತೀನಿ, ಹೇಗೆ ಬಂದಿದೆ ಫೈನಲ್ ಲುಕ್ಔಟ್ ಆಫ್ ಅವರ್ ಶೀಕ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ಗೈಸ್, ತುಂಬ ಸಾಫ್ಟ್ ಸ್ಪಾಂಜಿ. ನೋಡಿ ಮಸಾಲೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೆಸ್ಟ್ಸ್ ಬಂದರೆ ಮಕ್ಕಳಿಗೆ ಎಲ್ಲ ಆಚೆ ಕಡೆಯಿಂದ ತರ್ಬೋದ್ರಿಂದ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ಬರೀ 300 ಗ್ರಾಮ್ಸ್ ಚಿಕನಲ್ಲಿ ನನಗೆ ಆಲ್ಮೋಸ್ಟ್ ತುಂಬಾ ಕ್ವಾಂಟಿಟಿ ಜಾಸ್ತಿ ಬಂತು. ಆಯಿತಾ? ನಡೀರಿ ಬೇಗ ನೋಡೋಣ ಏನೇನು ಹಾಕಬೇಕು ಅಂತ. ನೋಡಿ, ಇದು ರಫಾಗಿ ತೋರಿಸ್ತೀನಿ ನಾನು. ಚಿಕನ್ 300 ಗ್ರಾಮ್ಸು, ಒಂದು ದೊಡ್ಡ ಆನಿಯನ್, ಇದೆಲ್ಲ ನಮಗೆ ಬೇಕು. ನಾನು ಹಾಕ್ತಾ ಹೋಗ್ತೀನಲ್ಲ, ಆವಾಗ ಹೇಳ್ತೀನಿ ಏನೇನದು ಅಂತ, ಸರಿನಾ? ಇವಾಗ ಫಸ್ಟ್ ನಾವು ಆನಿಯನ್ನಿಂದ ಸ್ಟಾರ್ಟ್ ಮಾಡೋಣ. ಆನಿಯನ್ ಏನು ಮಾಡಬೇಕಂದ್ರೆ ಈರುಳ್ಳಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಮಿಕ್ಸಿಯಲ್ಲಿ ಚೆನ್ನಾಗಿ ಹೊಡ್ಕೊಳ್ಳಿ. ಅದನ್ನು ಹೊಡೆದಾದ್ಮೇಲೆ ಅದೇನಾಗುತ್ತೆ, ಒಂದು ನೀರು ಬಿಡತ್ತೆ ಅದರಲ್ಲಿ, ಸರಿನಾ? ಆನಿಯನ್ನಲ್ಲಿ ನೋಡಿ, ನಾನು ಆ ಕಡೆ ಇಟ್ಟಿದ್ದೀನಿ, ಅದು ಗ್ರೈಂಡ್ ಮಾಡಿ. ಇದು ನಮಗೆ ಚಿಕನ್ನ, ಇದು ಪುದೀನ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಇಲ್ಲ ಅದ್ರಕ್ ಲಸನ್ ಪೇಸ್ಟ್ ಬೇಕು, ಬೆಳ್ಳುಳ್ಳಿ ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೆಮನ್ ಜ್ಯೂಸು, ಗರಂ ಮಸಾಲ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್. ಇವಾಗ ನಾವು ಇದು ಗ್ರೈಂಡ್ ಮಾಡಿದ್ರಲ್ವ ಆನಿಯನ್ಸ್, ಈರುಳ್ಳಿನ, ಅದು ನಾವು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳೋಣ ಸ್ಟೇನರಲ್ಲಿ ಹಾಕಿ, ಸರಿನಾ? ನೀರು ಸ್ವಲ್ಪನೂ ಇರಬಾರ್ದು. ನೀವು ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕಬಾರ್ದು ಶೀಕಲ್ಲಿ. ಯಾವಾಗಲೂ ಅಷ್ಟೇ ಏನಾಗುತ್ತೆ, ಅದು ನಿಮ್ಗೆ ಶೀಕ್ ನಿಂತ್ಕೊಳ್ಳಲ್ಲ, ಸರಿಯಾಗಿ ರೌಂಡ್ ಬರಲ್ಲ, ಸರಿನಾ? ಆನಿಯನ್ ಹಾಕಿದ್ರೆ ಟೊಮೆಟೊ ಎಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ರಫ್ ಆಗ್ಬೇಕದು. ಆವಾಗ ನಂತರ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಇದು ನಮ್ಮ ಚಿಕನ್ 300 ಗ್ರಾಮ್ಸ್ ಇದೆ, ಆಯ್ತಾ? इवाग ನಾವು ब्लेंडर शेप इसलिए मैं कभी भी चिकन में तो ब्रेस्ट पीसेस ले लेती हूँ. अब इसके साथ हमें ये कोथिमीर और पुदीना है, देखो ये लहसुन ले लेंगे, प्याज जो हमें वो पानी में डालकर रखे थे. देखो पुदीने के 8 से 9 पत्ते, कोथिमीर भी चुपके एग्जैक्टली लाइक 3 टीस्पून होती. चिल्ली फ्लेक्स आपको 1 टीस्पून चिल्ली फ्लेक्स. ओके, ग्रीन चिल्लीज 4 डाल रही हूँ. 3 to 4 लंबे लंबे से तेज नहीं रहते वो, इस वजह से मैं 4 डाल रही हूँ. मैं तुम्हारे टेस्ट के हिसाब से डालूं, क्या भी चीज मैं बोल रही हूँ ना एग्जैक्टली करको नहीं है. ओके, ये खास कर ये तेज और नमक में तुम्हारे हिसाब से डालो. धनिया पाउडर 1 टीस्पून, गरम मसाला हाफ टीस्पून हाकಿ, ಜಾಸ್ತಿ ಬೇಡ. ಇದು ಗರಂ ಮಸಾಲ ಪೌಡರ್ वो हाफ पिंच हाकि कम ಜಾಸ್ತಿ ಬೇಡ. काली मिर्च का पाउडर भी चुटकी 2 चुटकी होता लियो. अदरक लहसुन का पेस्ट लियो. 10 ml होता लेमन जूस लियो, लाइक हाफ लेमन 10 ml हाफ लेमन हाकिದ್ರೆ साहब. अभी से हमें अच्छे से ब्लेंड कर लेंगे इंग्रेडिएंट्स की हेल्प से. तो ब्लेंड करने के बाद इसे अच्छे दूसरे में अच्छा मिक्स हो जाना. जो भी डालना वन टाइम दाल को फिनिश कर देना. बोल रही हूँ वन टाइम में तुम्हारा उपकार अभी वो मटन के शीखन शामियान सभी हमें गलाना करना. दिस इज वेरी इजी. बाहर के वो चीज़ें स्नैक्स खाने से ये बना को बर्गर के जैसा पार्टीज को भी खाया जाए, बर्गर्स में सैंडविचेस बना को खाया जाए इसमें. तो ऐसा तो हमारा पूरा देखो फाइनली चॉप हो गया, अच्छे से ब्लेंड हो गया हमारा जो भी शीखन का मसाला. तो अब हमें इसे क्या करेंगे, हमारे प्लेट को लाइट से तेल में ग्रीस कर लियो, बिकॉज चिकन में इजीली स्टिक हो जाता है. तो तुम्हारे ट्यूब्स को भी तुम्हें क्या करो, ये काड़ियों को भी शेक के ऑयलिंग कर लियो, बहुत ज़्यादा नहीं, लाइट से, बिकॉज वो चिपकना नहीं. इसलिए तुम्हारे हाथों को भी ऑयल ग्रीस कर लियो. बात क्या करो, तुम्हारा कितना साइज होना कि वो साइज का लेको तुम्हें बनाते जाओ. ओके, ऐसा फर्स्ट से अच्छे से मिक्स करो हाथ में, लेको एक मिक्स में वो क्लब होगा तो मिक्स होगा. ಅದು ಮಿಕ್ಸ್ ಮಾಡಿನೇ ನೀವು ಶೀಕ್ ಮಾಡಕ್ಕೆ ಹೋಗಬೇಕು. ಇಲ್ಲ ಅಂದ್ರೆ ಅದು ನೀವು ಮಿಕ್ಸ್ ಮಾಡಿಲ್ಲ ಅಂದ್ರೆ ನಿಮ್ದು ಶೀಕ್ ಸರಿಯಾಗಿ ನಿಂತ್ಕೊಳ್ಳಲ್ಲ, ಪರ್ಫೆಕ್ಟ್ ಆಗಿ, ಸರಿನಾ? ನೋಡಿ
तो इसे क्या करो ಎಕ್ಸಾಕ್ಟ್ಲಿ ನಾನು ಏನು आराम से ತೋರಿಸ್ತಾ ಇದ್ದೀನೋ ಸ್ಟೆಪ್ ಬೈ ಸ್ಟೆಪ್ ಎಕ್ಸಾಕ್ಟ್ಲಿ ಫಾಲೋ ಮಾಡ್ಕೊಂಡು ಹೋಗಿ शिकन जो ಎಲ್ಲ है ರೆಡಿ बना लियो ಇಟ್ಕೊಂಡು ऑयल ಸ್ಟಾರ್ಟ್ लगा ಮಾಡಿ लगा को करते ವಿತಿನ್ जाओ 20 ओके ಮಿನಿಟ್ಸ್ ಪರ್ಫೆಕ್ಟ್ಲಿ और तुम्हें ಎಲ್ಲ इसे गोला ಆಗ್ಬಿಡುತ್ತೆ कबाब टाइप में भी ಆಯ್ತಾ बनाया जा बट दिस इज ಇದು स्पेशली ಮಾಡುವಾಗ ये ಸ್ವಲ್ಪ शीख ಆರಾಮಾಗಿ ओके ನೀಟಾಗಿ तुम्हें ಮಾಡಿ ಫಸ್ಟ್ सेवियां ಟೈಮ್ के साथ भी खाया जा ಫಸ್ಟ್ ಟೈಮ್ ಮಾಡಿಬಿಟ್ರೆ बटर नान ಒಂದ್ಸತಿ के साथ भी ಇಫ್ ಯು खाया ಗೆಟ್ जा ಎಕ್ಸ್ಪೀರಿಯನ್ಸ್ और ಗೈಸ್ दाल खाने के साथ भी खाया जा ಚೆನ್ನಾಗೇ वॉट ಬಂದ್ಬಿಡುತ್ತೆ एवर इट इज ಮತ್ತೆ तुम्हें ನೆಕ್ಸ್ಟ್ आराम से ರೆಸಿಪಿ चाकले ನಿಮ್ಗೆ को ಏನು ಬೇಕು स्पेशली ಅಂತ स्नैक ನನಗೆ आइटम के ಕಮೆಂಟ್ वास्ते तो ಸೆಕ್ಷನಲ್ಲಿ जबरदस्त ಹೇಳಿ ऑप्शन है एक ನಿಮಗೋಸ್ಕರ बार ट्राई ನಾನು करो एंड प्लीज लेट ಬೇರೆ मी नो इन माय ರೆಸಿಪೀಸ್ कमेंट ಪ್ಲಾನ್ सेक्शन ಮಾಡ್ತಾ ಇದ್ದೀನಿ ಡಂಪ್ಲಿಂಗ್ಸ್ एक बार ರೆಸಿಪಿ हम मालूम होता ಹೇಗಿತ್ತು है ಅಂತ फीडबैक ತುಂಬಾ मिली तो कि ಒಳ್ಳೆ ಒಳ್ಳೆ obviously ट्राई ಕಮೆಂಟ್ಸ್ करे बाद ಬಂತು बोलो ಥ್ಯಾಂಕ್ एक ಯು बार ಸೋ कि कैसा ಮಚ್ बना ಫಾರ್ ಲವಿಂಗ್ ओके आई विल बी मोर हैप्पी ಚಾನೆಲ್ ಥ್ಯಾಂಕ್ ಯು ಸೋ ಮಚ್ तो ಫಾರ್ ಲವಿಂಗ್ ಮೈ अब हमें क्या ರೆಸಿಪೀಸ್ करेंगे फ्राइंग ನೋಡಿ स्टार्ट ಇದು करेंगे चलो ಚೆನ್ನಾಗಿ देखो ಪರ್ಫೆಕ್ಟ್ रेडी ಆಗಿ है ಬಂದಿದೆ ನಮ್ದು हमारे ಶೇಖ್ ಚೆನ್ನಾಗಿ शिखा ನಿಂತ್ಕೊಂಡಿದೆ ಇವಾಗ अब हमें ನಾವು क्या करेंगे ಸ್ಟಾರ್ಟ್ वन बाय ಮಾಡೋಣ वन ಹಾಕೋದು और इसे धीरे ನಾನು धीरे से ನಿಮಗೆ उठा को ನೀವು हमारे ಕೇಳಿದ್ರೆ पैन में रखते ಮಟನ್ದು जाएंगे ಕೇಳಿದ್ರೆ तो ಮಟನ್ದು ಶೇಖ್ रखने के ತೋರಿಸ್ತೀನಿ बाद ಹೇಗೆ ಮಾಡಬೇಕು थोड़ा ಅಂತ छोड़ो ಸರಿನಾ सिम पिच रखो बिकॉज अंदर भी पक ಇದು जाएंगे ನೀವು वन टाइम में ಸ್ಯಾಂಡ್ವಿಚ್ कुक हो जाता है ತರ चिकन ಪ್ರಾಕ್ಟೀಸ್ लॉन्ग ಮಾಡ್ಕೊಂಡು टाइम तक वेट ತಿನ್ಬಹುದು करने का नहीं ಸ್ಯಾಂಡ್ವಿಚ್ जाता ಅಲ್ಲಿ तुम्हें तो ಬರ್ಗರ್ थोड़ा दम ಮಾಡ್ಕೊಂಡು होने ತಿನ್ಬಹುದು छोड़ो बिकॉज अंदर पक जाएंगे ಅಂಡ್ वो तो ವೆರೈಟೀಸ್ ಲೈಕ್ लॉन्ग टाइम तक ಯಾರು पकाए तो ನೆಂಟರು रबरिश ಬಂದ್ರೆ हो ನೀವು जाती है ना ಸ್ನಾಕ್ ಐಟಮ್ रबर रबर के जैसा समझे ಯಾರಾದ್ರೂ सिंपल ಬಂದ್ರೆ हंदे ಇದ್ರೆ एक 5 मिनट्स के वास्ते ಅವ್ರಿಗೋಸ್ಕರ ನೀವು दम करो ಮಾಡ್ಕೊಳ್ಬಹುದು ಚಿಕನ್ एक ಬೆಸ್ಟ್ ಆಪ್ಷನ್ 4 ಐಟಲ್ मिनट्स रखो तुम्हें दम करो ಚಿಕನ್ बाद ಇಸ್ ಒನ್ ಆಫ್ ದಿ तुम्हें इसे पलटा लो ಸ್ವಲ್ಪ धीरे ಕಡಿಮೆ धीरे से ರೇಟ್ದು ओके ಚೆನ್ನಾಗಿ पलटा को ಬೇಗ क्या ಬೇಗ करो उसे ಆಗ್ಬಿಡುತ್ತೆ और ಆಚೆ एक ನೀವು ತಗೊಳಕ್ 4 ಹೋದ್ರೆ मिनट्स के ಅದು वास्ते दम ತುಂಬಾ करो ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ और वो ನಾವು ये साइड 300 पे साइड ಗ್ರಾಮ್ಸ್ से ಅಲ್ಲಿ देखो साइड ಆಲ್ಮೋಸ್ಟ್ से मैं ನಮಗೆ पका को देखो ये दिखाने के ನೀವು वास्ते 5 to 6 धीरे धीरे ಮೆಂಬರ್ಸ್ से ಆರಾಮಾಗಿ 5 ಮೆಂಬರ್ಸ್ ये तुम्हें स्टिक्स ಆರಾಮಾಗಿ रहता है आराम ತಿನ್ಬಹುದು से हाथ से भी ಒನ್ थोड़ा ಟೈಮ್ उठा को बैलेंस कर ಸಾಸ್ ಅಲ್ಲಿ लीजिए ಮಯೋನೀಸ್ कुक ಅಲ್ಲಿ करने के ಮಾಡಿನೂ वास्ते ತಿನ್ಬಹುದು ओके ಓಕೆ तो ऑयल बहुत ज्यादा ನೆಕ್ಸ್ಟ್ डाल को ರೆಸಿಪಿ फ्राई ಏನು करो ಬೇಕು ना ಅಂತ को ನಾನು ವೇಟ್ ಮಾಡ್ತಾ ಇರ್ತೀನಿ जरा जरा ऑयल डाल ಹೇಳಿ को करो ನಾನು होना तो ಪ್ಲಾನ್ रिक्वायर्ड रहा ಮಾಡಿದ್ದೀನಿ और डाल ಏನೇನು लो ಮಾಡ್ಬೇಕಂತ ನಾವು हमें ಡಿಶ್ ಔಟ್ प्लेटिंग ಮಾಡೋಣ करना स्टार्ट ಇವಾಗ करेंगे चलो ನೋಡಿ ನಮ್ಮ ಶೇಖ್ तो ಎಲ್ಲ डिश आउट ಪ್ರಿಪೇರ್ होगा ಆಗಿದೆ हमारा ಸ್ಲೋಲಿ तो अब ಸ್ಲೋಲಿ हमारा ದಮ್ टाइम ಮಾಡಿ 4 ಮಿನಿಟ್ಸ್ गार्निशिंग का ಆಯ್ತಾ अच्छे से ದಮ್ ಮಾಡಿ ಮಾಡಿ गार्निशिंग ಸಿಮ್ಮಲ್ಲಿ करेंगे ಇಟ್ಟು ಕುಕ್ ಮಾಡಿ तो ऑनियंस में ಜಾಸ್ತಿ तो ಓವರ್ ಕುಕ್ ಮಾಡಿದ್ರೆ नॉनवेज ರಬ್ಬರ್ स्नैक्स का ಆಗ್ಬಿಡುತ್ತೆ मजा ಇದು क्या भी नहीं ಅದು ಗ್ಯಾಪ್ನ ಇಟ್ಕೊಳ್ಳಿ नॉनवेज में ಜಾಸ್ತಿ ಓವರ್ ಕುಕ್ ಮಾಡೋಕ್ಕೆ ಹೋಗ್ಲೇಬೇಡಿ माशाल्लाह ಆಯ್ತಾ ಚಿಕನ್ ಅಲ್ವಾ अच्छे ಆಲ್ರೆಡಿ से ನಾವು बन को है ಗ್ರೈಂಡ್ ಮಾಡಿದೀವಿ तो अब ಅದಕ್ಕೆ हमें ತುಂಬಾ ट्राई ಬೇಗ करना ಕುಕ್ कि ಆಗ್ಬಿಡುತ್ತೆ ಲಾಸ್ಟ್ एक्चुअल 10 में ಮಿನಿಟ್ಸ್ स्पॉन्जी बनी ಅದನ್ನು ಫ್ಲಿಪ್ या वो ಮಾಡ್ತಾ चिली ಮಾಡ್ತಾ ಕುಕ್ फ्लेक्स वो ಮಾಡ್ತಾ सफेद ಇರಿ दिखते ನೋಡಿ हुए ಎಷ್ಟು ಚೆನ್ನಾಗಿ अच्छे दिख ಬಂದಿದೆ रहे हैं क्या ಇಟ್ಸ್ ವೆರಿ ಬ್ಯೂಟಿಫುಲ್ देखो ಗೈಸ್ यस ಪ್ಲೇಟಿಂಗ್ अब ಎಲ್ಲ लेट्स ಮಾಡಿ ಎಷ್ಟು ट्राई ಚೆನ್ನಾಗಿ ट्राई ಕಾಣಿಸ್ತಿದೆ करके देखेंगे तुमना साइजेस कितना साइज होना उतना ले ನಡೆಯಿರಿ लियो ಇವಾಗ ನಾವು इसके ಲೆಮನ್ ऊपर ಸ್ಕ್ವೀಸ್ ಮಾಡಿ लेमन स्क्वीज कर को ಟೇಸ್ಟ್ ಮಾಡಿ ನೋಡೋಣ आराम से खाओ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ बहुत अच्छा ಚಾನಲ್ रहता है ಗೈಸ್ बिस्मिल्लाह वाला ರೆಸಿಪಿ ಟ್ರೈ ಮಾಡಿ ಒಂದು my ಕಾನ್ಫಿಡೆನ್ಸ್ God. ಬರುತ್ತೆ ಇನ್ನು ಏನೇನು Allah, ಮಾಡಬೇಕು thank ಹೇಗೆ you. ಮಾಡಬೇಕು ಅಂತ Oh my God, ಫೀಡ್ಬ್ಯಾಕ್ that's ಕೊಡಿ so good. ಮಾಡಿಬಿಟ್ಟು बहुत अच्छे ಹೇಗಿತ್ತು बनी। ಅಂತ ಇನ್ನೂ ಒಳ್ಳೆ I ರೆಸಿಪೀಸ್ want ನಾನು you all ನಿಮಗಾಗಿ to try. ತರ್ತೀನಿ मुझे तो Oh my रखने God, चाहिए और it's नीचे so I want good. to eat full. ಎಲ್ಲ ಫಿನಿಶ್ ಮಾಡಿಬಿಡ್ತೀನಿ ये ನಾನು दो भी ಇದು मैं कंप्लीट कर देती ಎರಡು हूँ ಮೂರು नहीं हो रहा है, I'm not ಅಷ್ಟು able ಚೆನ್ನಾಗಿದೆ to ಅದು keep this ಓಕೆ इसके ಗೈಸ್ साथ ಪ್ಲೀಸ್ onions ಟ್ರೈ chocolate को ಆ್ಯಂಡ್ ಲೆಟ್ खा ಮಿ लियो ನೋ ಇನ್ ದಿ प्लीज ಕಮೆಂಟ್ सब्सक्राइब टू माय ಸೆಕ್ಷನ್ಸ್ चैनल ಆಯ್ತಾ प्लीज शेयर ನೋಡಿ करो ಇನ್ನೊಂದು लाइक workout करो ಕೊಡ್ತೀನಿ ನಮ್ಮ सब्सक्राइब करो ಶೇರ್ದು अल्लाह हाफिज आई Bye कम विद guys, नेक्स्ट रेसिपी thank गाइस you. बाय बाय अल्लाह हाफिज